ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 7. ಪ್ರಶ್ನೆ ನಿಮ್ಮದು, ಪ್ರಶ್ನಿಸುವ ಹಕ್ಕು ನಮ್ಮದು. ನಾನು ನಿಮ್ಮ ಮಹಬೂಬ್ ಬರಗೂರು. ಫೆಬ್ರವರಿ 4ರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರಿಂದ ಶಿರಾ ತಾಲೂಕಿನ ತಾವರೆಕೆರೆ ವ್ಯಾಪ್ತಿಯಲ್ಲಿ ನಿರ್ಮಾಣಗೊಂಡಿರುವ ಆಧುನಿಕ ವಧಾಗಾರ ಲೋಕಾರ್ಪಣೆ ಹಾಗೂ 15,000 ಜನರಿಗೆ ನಿವೇಶನ ಹಕ್ಕುಪತ್ರ ಹಂಚಿಕೆ ಮಾಡಲಿದ್ದಾರೆ ಎಂದು ತಾವರೆಕೆರೆಯ ಚೀಲಹಳ್ಳಿಯಲ್ಲಿ 60 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಆಧುನಿಕ ವಧಾಗಾರ ವೀಕ್ಷಣೆ ಮಾಡಿದ ಪಶು ಸಂಗೋಪನಾ ಸಚಿವ ವೆಂಕಟೇಶ್ ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕ ಡಾ ಟಿ.ಬಿ. ಜಯಚಂದ್ರ ತಿಳಿಸಿದರು. ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಜಿಶಾನ್ ಮಹಮೂದ್, ರಾಜ್ಯ ಕಾಂಗ್ರೆಸ್ ಅಲ್ಪಸಂಖ್ಯಾತರ ಘಟಕದ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್, ನಗರಸಭೆ ಸದಸ್ಯ ಅಜಯ್ ಕುಮಾರ್, ಡಾ. ಗೋಮಾ ನಾಗರಾಜು, ಡಾ. ನಾಗೇಶ್, ಮುಖಂಡರಾದ ಬಲರಾಮ್, ಸೋರೆಕುಂಟೆ ಸತ್ಯನಾರಾಯಣ, ಮೇಳೆಕೋಟೆ ಉದಯಶಂಕರ್, ಕೆ.ಆರ್. ಮಹೇಂದ್ರಗೌಡ, ವಾಜರಹಳ್ಳಿ ರಮೇಶ್, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಹರೀಶ್, ಚೇತನ್ ಪಟೇಲ್ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ನೋಡೋಕ್ಕೋಸ್ಕರನೇ ಬಂದೆ. ನಮ್ಮ ಇವರು ನಮ್ಮ ಹಿರಿಯರು ಹಾಗಾಗಿ ನಾನು ಹೇಳ್ತಾ ಇದ್ದೆ, ಬಾರಪ್ಪ ಒಂದ್ಸಲ ನೋಡೋದನ್ನ ಉದ್ಘಾಟನೆ ಮಾಡಿಸ್ಕೊಂಡು ಇದು ಅಂತಿಮ ಅಂತಲ್ಲ. ಉದ್ಘಾಟನೆ ಮಾಡೋಕ್ಕೆ ಏನೇನು ಬೇಕು ಅದು ವ್ಯವಸ್ಥೆ ಮಾಡಿಸ್ತೀವಿ ನಾವು ಅವರಿಬ್ಬರು ಸೇರಿ. ಇಲ್ಲ ಹಿಂದೆಲ್ಲ ಬಂದಾಗೆಲ್ಲ ಈಗ ಏನು ಉದ್ಘಾಟನೆ ಮಾಡೋಕ್ಕೆ ಸಿದ್ಧ ಇದೆ ಅಂತ ನಿಮ್ಮ ಎದುರಿಗೆ ಹೇಳಿದ್ರು, ನಾವು ಸಿದ್ಧ ಇದ್ದೀವಿ ಉದ್ಘಾಟನೆ ಮಾಡೋಕ್ಕೆ ಅಂತೇಳಿ. ಅಂದರೆ ಮುಂದಿನ ತಿಂಗಳು ಮಾಡ್ಸೋಕ್ಕಂತ ಪ್ರಯತ್ನ ಮಾಡ್ತೀವಿ. ನಾವು ಇಬ್ಬರು ಮಾತ್ರ ಮುಖ್ಯಮಂತ್ರಿ ಜೊತೆ ಮಾಡ್ತೀವಿ. ಯಾವಾಗ ಉದ್ಘಾಟನೆ ಅಂತ ಒಂದು ಡೇಟ್ ಅವ್ರು ಕೇಳಬೇಕು, ಅವ್ರು ಕೇಳ್ಬಿಟ್ಟು ಹೇಳ್ತೀವಿ. ಮುಖ್ಯಮಂತ್ರಿಗಳೇ ಬರ್ತಾರೆ, ಅಲ್ಲಿ ಇಲ್ಲೇ ಒಂದು ಬೃಹತ್ ಕಾರ್ಯಕ್ರಮವನ್ನು ಕೂಡ ಮಾಡಿ ಇವತ್ತು ಇದನ್ನು ಚಾಲನೆ ಮಾಡ್ತಕ್ಕಂಥದ್ದು. ಕಾರಣ ಏನು, ಯಾಕೆ ಕಾರ್ಯಕ್ರಮ ಇಲ್ಲಿ ಮಾಡಬೇಕು ಅಂದರೆ, ಮುಖ್ಯಮಂತ್ರಿ ಬರಬೇಕು ಅಂದರೆ ಇಡೀ ದೇಶದಲ್ಲಿ ಈ ರೀತಿಯಾಗಿ ಸರ್ಕಾರದ ವಲಯದಲ್ಲಿ ಆಗಿರ್ತಕ್ಕಂಥದ್ದು ಇದೇ ಮೊದಲು. ಈಗ ಡೆಲ್ಲಿಲಿದೆ, ನಾನು ಹೈದರಾಬಾದಲ್ಲಿ ನೋಡಿದ್ದೀನಿ, ಬೇರೆ ಬೇರೆ ಕಡೆ ನೋಡಿದ್ದೀನಿ. ಅದೆಲ್ಲ ಖಾಸಗಿಯವರು ಮಾಡಿರ್ತಕ್ಕಂಥದ್ದು. ಸರ್ಕಾರದ ಲೆವೆಲಲ್ಲಿ ಮಾಡಿರ್ತಕ್ಕಂಥದ್ದು ಕ್ವಾಲಿಟಿ ಇದೆಲ್ಲದೂ ಕೂಡ ಅಶ್ಯೂರೆನ್ಸ್ ಸಿಗ್ತಕ್ಕಂಥದ್ದು ಇದು ಒಂದೇ ಕಡೆಗೆ. ಸೊ ಆ ಕಾರಣಕ್ಕೆ ಮುಖ್ಯಮಂತ್ರಿಗಳು ಬರಬೇಕು ಅಂತೇಳಿ. ಇಲ್ಲಿವರೆಗೆ 53 ಕೋಟಿ ಖರ್ಚಾಗಿರೋದು ಲ್ಯಾಂಡ್ ಬಿಟ್ಟು ಅವ್ರ ಇನ್ವೆಸ್ಟ್ಮೆಂಟು ನಮ್ಮ ಸರ್ಕಾರದ್ದೆಲ್ಲ ಸೇರಿ 53 ಕೋಟಿ ಖರ್ಚಾಗಿದೆ. ಇನ್ನೂ ಸ್ವಲ್ಪ ಆಗ್ತದೆ. ಅದ್ರ ಜೊತೆಗೆ ನಾವು ಇದೆಯಲ್ಲ ಚರ್ಮ ಹದ ಮಾಡ್ತಕ್ಕಂಥ ಯೂನಿಟನ್ನು ಕೂಡ ಮಾಡೋದಕ್ಕೆ ಕೆಲವ್ರು ನಾವು ಟ್ರೈನಿಂಗಿಗೆ ಸ್ವಲ್ಪ ಚೆನ್ನಾಗಿ ಕಳಿಸ್ಬೇಕು ಅಂತೇಳಿ ಅಂತ ಯೋಚನೆ ಮಾಡಿದ್ವಿ. ಆಗಲೇ ಭಾಳ ಸರಿ 3-4 ಮೀಟಿಂಗ್ ಮಾಡಿದ್ವಿ. ಅಲ್ಲಿ ಕಳಿಸಿ ಅದಾದಮೇಲೆ ಇಲ್ಲಿ 2 ಕೋಟಿ ರೂಪಾಯಿ ಅದಕ್ಕೋಸ್ಕರ ಮೀಸಲು ಕೂಡ ಇಟ್ಟಿದೆ, ದುಡ್ಡಿದೆ. ಅದನ್ನು ಚರ್ಮ ಹದ ಮಾಡ್ತಕ್ಕಂಥದ್ದು ಮಾಡಿ ಚರ್ಮದಿಂದ ಬರ್ತಕ್ಕಂಥ ಬೈ ಪ್ರಾಡಕ್ಟ್ಸನ್ನು ಇಟ್ಕೊಂಡು ಮಾಡೋದಕ್ಕೆ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡೋದಕ್ಕೆ ಅನುಕೂಲ ಆಗ್ತದೆ. ಯಾವುದು ಹೌದು, ಅದೇ ಈಗ ಮಾಡಿದ್ದಾರೆ STP ಎಲ್ಲ ಇಲ್ಲಿದೆ. ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟ್ ಇನ್ಕ್ಲೂಡಿಂಗ್ ದ ಬ್ಲಡ್, ಎವ್ರಿ ವೇಸ್ಟೇಜ್ ಇಲ್ಲಿ ಟ್ರೀಟ್ ಆಗುತ್ತೆ within the campus only, and it will come out as clear water which we will use for all this agri and all this stuff in the campus ge use agri. So there is, we are comply 100% with the pollution norms. ಇದು ಮೆಷಿನ್ಸ್ ಇದೆಯಲ್ಲ, ಇಟ್ಸ್ ಆಲ್ ಇಂಪೋರ್ಟೆಡ್ ಮೆಷಿನ್ಸ್. ಬೇರೆ ಬೇರೆ ದೇಶದಿಂದ ತಂದು ಇದೆಲ್ಲ ಮಾಡ್ತಿರ್ತಕ್ಕಂಥದ್ದು. ಕನಸು ಓಕೆ ಸರ್, ಬಟ್ ಏನಾಗುತ್ತೆ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಲೋಕಲ್ನವ್ರು ಒಂದಿಬ್ರು ತಗೊಂಡಿರ್ತಾರೆ. ಬರ್ತಾ ನಮ್ಮ ಲೋಕಲ್ನವ್ರಿಗೆ ಆದ್ಯತೆನೇ ಇರಲ್ಲ ಸರ್, ಲೇಬರ್ಸ್. ಈಗ
ಒಂದು ಹೇಳ್ತೀನಿ, ಲೋಕಲ್ನವ್ರಿಗೆ ಉದ್ದೇಶ ಕೊಡಬೇಕು ಅಂತಲೇ ಈಗ ಬೇರೆಯವರು ತಗೊಂಬಂದು ಇಲ್ಲಿ ಅವ್ರು ರೂಮ್ ಮಾಡಿಸಿ ಮನೆ ಮಾಡಿಸಿ ಇಟ್ಕೊಂಡು ಕೊಡೋದಕ್ಕಾಗೋದಿಲ್ಲ. ಲೋಕಲ್ಲೂ ಟ್ರೈನ್ ಮಾಡ್ತಾರೆ, ಟ್ರೈನ್ ಮಾಡೋ ಟೈಪ್ ಅವರು ತಯಾರಾಗಬೇಕು ಅದನ್ನು ಕಂಪ್ಲೀಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆಗಿಬಿಡುತ್ತೆ ಇದು ಬುಚರಿಗೆ. ಲೋಕಲ್ ಹುಡುಗರು ಬಂದು ನಾವಿಲ್ಲಿ ಪಬ್ಲಿಸೈಸ್ ಮಾಡಿಬಿಡ್ತೀವಿ. ಇಲ್ಲಿ ಇದೆ ಬುಚರಿ ಈಸ್ ವೆರಿ ಲೂಕ್ರೇಟಿವ್ ಬಿಸ್ನೆಸ್ ಫಾರ್ ಯಂಗ್ ಪೀಪಲ್. ಈ ಸ್ಕಿಲ್ ಸೆಟ್ ಇಸ್ ವೆರಿ ಲೂಕ್ರೇಟಿವ್ ಬಿಸ್ನೆಸ್. ಏನಂದರೆ ನಮ್ಮ ಹುಡುಗರೇ ಹೋಗಲ್ಲ, ಜಾಸ್ತಿ ಜನ ಅದಕ್ಕೆ ಹೋಗಲ್ಲ. ಪ್ಲಂಬರ್ ಆಗ್ತಾರೆ, ಕಾರ್ಪೆಂಟರ್ ಆಗ್ಬೋದು, ಬಟ್ ಬುಚರಿಗೆ ಬರೋಲ್ಲ. ಸೊ ಅದಕ್ಕೆ ನಾವು ಪ್ರಮೋಟ್ ಮಾಡ್ತೀವಿ ಆ್ಯಂಡ್ ವಿ ವಿಲ್ ಟೀಚ್ ದೆಮ್ ಹೌ ಟು ಡೂ ಬಿಸ್ನೆಸ್ ಔಟ್ ಆಫ್ ದಿಸ್ ಆಲ್ಸೋ. ಇಲ್ಲಿ ಎಂಪ್ಲಾಯ್ಮೆಂಟ್ ಇರುತ್ತೆ, ಬೇರೆ ಕಡೆನೂ ಎಂಪ್ಲಾಯ್ ಆಗ್ಬೋದು. ನಾವು ಕೊಡೋ ಸರ್ಟಿಫಿಕೇಟು ಅದು ಯೂಸ್ ಮಾಡಿ ಬೇರೆ ಕಡೆ ಎಂಪ್ಲಾಯ್ಮೆಂಟು ಸಿಗುತ್ತೆ, ಇಲ್ಲಿನೂ ಸಿಗುತ್ತೆ. ಜೊತೆಗೆ ಈಗ ನಮ್ಮ ತಾಲೂಕಲ್ಲಿ ಆಗಿದೆ ಸರ್. ಹಾಗಾಗಿ ನಮ್ಮ ತುಮಕೂರು ಜಿಲ್ಲೆ ಮತ್ತು ಚಿತ್ರದುರ್ಗಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಸರ್ ನೀವು. ಮುಂದಿನ ದಿನಗಳಲ್ಲಿ ಬರ್ತಾ ಯಾಕಂದ್ರೆ ಕುರಿಗಳ ಪ್ರಿಫರೆನ್ಸ್ ಜಾಸ್ತಿ ಇದು ರೈತರುಗಳು ಇಲ್ಲಿ ಬಂದ್ರೆ ಈಗ ತಗೊಂಡ್ಬರ್ತಾರೆ, ಅವ್ರಿಗೆ ವ್ಯವಸ್ಥೆ ಏನಿದೆ? ಅಲ್ಲಿ ಮಂಡಿ ಇದೆ ಸರ್, ಸ್ಟಾರ್ಟಿಂಗ್ ಅಲ್ಲೇ ಅಲ್ಲ ಅವ್ರಿಗೆ ಸ್ಟಾಲ್ಸ್ ಮಾಡಿ ಇಟ್ಬಿಟ್ಟಿದ್ದೀವಿ ವ್ಯವಸ್ಥೆ. ಅವರು ಇಫ್ ದೇ ವಾಂಟ್ ಟು ಸ್ಟೇ ದೇರ್ ಇಸ್ ನೋ ವ್ಯವಸ್ಥೆ. ಬಟ್ ಅವತ್ತು ಬಂದು ಅವ್ರ ಹತ್ರ 55 ಅವ್ರು ಬಂದಿದ್ದಾರೆ. ಒಂದು ನಿಮ್ಮ ಕಡೆಯಿಂದಲೇ ಒಂದು ದನಗಳ ಜಾತ್ರೆ ಒಂದು ಪಾಂಪ್ಲೆಟ್ ಮಾಡಲಾಗಿದೆ. ಇವಾಗ ಅದು ಚಾಲೆಂಜ್ ಇದೆ. ನಮ್ಗೆ ಒಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಕಮೆನ್ಸ್ ಆಗಬೇಕಾದಾಗ ಯು ಹ್ಯಾವ್ ಟು ಟೇಕ್ ಲೋಕಲ್ ಪೀಪಲ್ ಓನ್ಲಿ. ಇಲ್ಲೇನೆ ಟ್ರೈನ್ ಮಾಡಿ, ಈಗಲೇ ಸ್ಟಾರ್ಟ್ ಮಾಡಿ ಟ್ರೈನ್. ಸರ್ ಈಗ ನಾವು ಬಿಗಿನಿಂಗ್ ಐ ಹ್ಯಾವ್ ಅರೌಂಡ್ 20-25 people which are already hired and are trained. ನಾನು 4 ತಿಂಗಳಿಂದ ಟ್ರೈನ್ ಮಾಡಿಟ್ಕೊಂಡು ಸ್ಟಾರ್ಟ್ ಆಗುತ್ತೆ ಅಂತ. ಬಟ್ ದೀಸ್ ಆರ್ ಆಲ್ ಹೈಲಿ ಸ್ಕಿಲ್ಡ್. ಈಗ ಫ್ರಮ್ ನೌ ಆನ್ ಏನು ಮಾಡ್ತೀವಿ, ಇಲ್ಲಿಂದ ತಗೊಂಡು ಅವ್ರನ್ನ ಟ್ರೈನ್ ಮಾಡ್ತಾರೆ ಇವರು. ಸ್ಟೋನ್ ಇಟ್ಸ್ಬಿಟ್ಟು ಒಂದೇ ಕಡೆ ಎಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ. ಇಲ್ಲೇ ಮಾಡಿ, ಯಾಕಂದ್ರೆ ಅಲ್ಲಿಂದ ಇಲ್ಲಿ ಜಾಗ ಇದೆ, ಬೇಕಾದ್ರೆ ಜಾಗ ಇದೆ. ಬೇಜಾನ್ ಜಾಗ ಇದೆ. We have already started work with KSWTC FPOs ಇದೆ through FPOs only we are coordinating. ಹಿಂಗೆ ಬರೋದು for the local farmers to come. You can come here, sell directly, take the money. If you are far off, Karnataka corner will now if you accumulate 2 PC animals. ಚಳಿಕೆರೆ, ಆಮೇಲೆ ಮಧುಗಿರಿ, ಕೊರಟಗೆರೆ ಎಲ್ಲ ಕುರಿಗಳಿಗೂ ಇಲ್ಲೇ ಇದು ಒಂದು ಸೆಂಟರ್ ಇದ್ದಂಗೆ. ನಮ್ಮದು ಈಗ ಈಗ ಒಂದು ಡಿಸ್ಟ್ರಿಕ್ಟಿಗೆ ಒಂದು ಲ್ಯಾಬ್ರೇಟ್ರಿ ಮಾಡಿದ್ವಿ, ಅದಂತೊಂದು ಸಿರಾಕ್ಕೆ ಹಾಕಿದ್ವಿ. ಈಗ ಲ್ಯಾಬ್ರೇಟ್ರಿ ಇರೋದು ಇಲ್ಲೇನೆ. ಇವರಿಗೆ ಎಷ್ಟು ಕನೆಕ್ಷನ್ ಅಂದರೆ ಇಡೀ 5-6 ತಾಲೂಕು ಕನೆಕ್ಷನ್ ಇದೆ ಇವರೆಲ್ಲರಿಗೂ. ಸೊ ಅವರೆಲ್ಲರೂ ಇಲ್ಲೇ ಕನ್ಸ್ಯೂಮರ್ಸ್ ಇಲ್ಲೇ ಬರೋದು, ಇಲ್ಲೇ ಬ್ಲಡ್ ಟೆಸ್ಟ್ ಮಾಡಿಸೋದು ಏನೋ ಮಾಡೋದು. ಸೊ ಈ ಥರ ಫೆಸಿಲಿಟೀಸ್ ಎಲ್ಲ ತುಂಬ ಚೆನ್ನಾಗಿದೆ. ಈಗ ನಿಮಗೆ ಕುರಿ ಎಷ್ಟು ಬೇಕಾದ್ರೂ ಕೊಡ್ಬೋದು, ನೀವು ರೇಟ್ ಕೊಡೋದು. ಏನು ಕುರಿನೇ ದಿನ ತಯಾರು ಮಾಡೋಕ್ಕಾಗ್ತದೆ ಅಲ್ಲ, ರೇಟ್ ಬೇಕಲ್ಲ. ರೇಟ್ ಬೇಕಣ್ಣ. Population is very high sir in the area. As per a report, there is 35 lakh. ಈಗ ನಾವು ಬರ್ತೇವೆ.